ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತ ಹುಲ್ಲನ್ನ ಉಪಯೋಗಿಸ್ಕೊಂಡು ಒಂದು ರಾಶಿ ಆಗೋಷ್ಟು ಪೋಂನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೋಂನ ಹೇಗೆ ಮಾಡೋದು, ಪುಟ್ಟ ಪುಟ್ಟ ಪೋಂಗಳನ್ನು ಅಂತ ನೋಡ್ಬಿಡೋಣವಾ. ನೋಡಿ, ನಾನು ಇಲ್ಲಿ ಹುಲ್ಲನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ಈ ರೀತಿ ಒಂದು ಎಕ್ಸಾಮ್ ಪ್ಯಾಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಹುಲ್ಲನ್ನು ಹೀಗೆ ತಗೊಂಡ್ಬಿಟ್ಟು ಹೀಗೆ ಹಿಡ್ಕೊಂಡು ಈ ರೀತಿಯಾಗಿ ಸುತ್ತಾ ಇದ್ದೀನಿ. ಅಂದರೆ ಒಂದು 4 ರೌಂಡ್ ಬರೋವರೆಗೂ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿರ್ಬೇಕು. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ನಾನು 2 ರೀತಿಯಾಗಿ ಈ ಪೋಂನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪುಟ್ಟ ಪುಟ್ಟ ಪೋಂಗಳನ್ನು ಈ ವಿಧಾನದಲ್ಲಿ ಒಂದು 15-20 ಪೋಂಗಳನ್ನು ಒಟ್ಟಿಗೆ ಮಾಡ್ಕೋಬಹುದು. ಈ ಫಸ್ಟ್ ಟೈಮ್ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ವಿಧಾನದಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ 85 ರೌಂಡು ನಾನು ಸುತ್ಕೊಂಡಿದ್ದೀನಿ. ಅಂದರೆ ನಾವು ಹುಲ್ಲನ್ನು ಎಷ್ಟು ಜಾಸ್ತಿ ರೌಂಡ್ ಸುತ್ತೀವೋ ಅಷ್ಟು ಚೆನ್ನಾಗಿ ಪೋಂ ಚಿಕ್ಕದಾದರೂ ಗುಂಡಾಗೆ ಬರುತ್ತೆ. ಕಡಿಮೆ ಹುಲ್ಲನ್ನು ಸುತ್ಕೊಂಡ್ರೆ ನಮಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ಒಂದಿಷ್ಟು ದಾರ ಬಿಟ್ಕೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ದಾರ ಇದೆ. ಇವಾಗ ಇದನ್ನ ಒಂದು ಸೂಜಿಗೆ ಹಾಕೋತಾ ಇದ್ದೀನಿ. ನಂತರ ನೋಡಿ, ಈ ಪಾಯಿಂಟಲ್ಲೇ ಹೀಗೆ ಸೂಜಿಗೆ ಒಳಗಡೆ ಹಾಕ್ತಾ ಇದ್ದೀನಿ ನಾನು. ಹೀಗೆ ನಂತರ ನೋಡಿ, ಈ ಎಕ್ಸ್ಟ್ರಾ ಸ್ವಲ್ಪ ದಾರ ಬಿಟ್ಟಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಅದನ್ನು ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಹೀಗೆ ಟೈಟಾಗಿ ಒಂದು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ಮತ್ತೆ ಇನ್ನು 2 ರೌಂಡು ಹೀಗೆ ಸೂಜಿನ ಹೀಗೆ ಹಾಕ್ಬಿಟ್ಟು ನೋಡಿ, ಇದೇ ಜಾಗದಲ್ಲಿ ತುಂಬ ಟೈಟಾಗಿ ನಾಟ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ನಾಟ್ ಹಾಕಿ ಆಗಿದೆ. ಇವಾಗ ಮತ್ತೆ ನಾನು ಸ್ಕೇಲ್ ತಗೊಂಡ್ಬಿಟ್ಟು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಎಲ್ಲ ಮಾರ್ಕ್ ಮಾಡಿ ರೆಡಿ ಇದೆ. ಇವಾಗ ಹೀಗೆ ದಾರನ ಸೂಜಿನ ಉಪಯೋಗಿಸ್ಕೊಂಡು ಹೀಗೆ ಹಾಕಿಬಿಟ್ಟು ಈ ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀನೋ ಅಲ್ಲೆಲ್ಲ ನಾನು ಹೀಗೆ ದಾರನ ಕಟ್ಟಿಕೊಳ್ತಾ ಇದ್ದೀನಿ. ತುಂಬ ಟೈಟಾಗಿ ಕಟ್ಕೋಬೇಕು, ಇಲ್ಲಾಂದರೆ ಬಿಚ್ಚೋಗೋ ಚಾನ್ಸ್ ಜಾಸ್ತಿ ಇರತ್ತಲ್ವ, ಹಾಗಾಗಿ. ನೋಡಿ, ಮತ್ತೆ ದಾರ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಮಾರ್ಕ್ ಮಾಡಿದ್ನಲ್ವ ಅಲ್ಲಿಗೆ ಹೀಗೆ ಸೂಜಿ ಮತ್ತೆ ದಾರನ ಹೀಗೆ ಹಾಕ್ಬಿಟ್ಟು ಮತ್ತೆ ಇಲ್ಲಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮಾರ್ಕ್ ಮಾಡಿದ ಕಡೆ ಎಲ್ಲ ಹೀಗೆ ನಾಟ್ನ ಹಾಕ್ಕೋಬೇಕು. ನೀವು ಈ ವಿಧಾನ ಅಲ್ಲದೆ ನಿಮ್ಮ ಮನೆಯಲ್ಲಿ ಅಥವಾ ಅಂದರೆ ಟಿಪಾಯಿ ಇರತ್ತಲ್ಲ, ರೌಂಡ್ ಶೇಪ್ ಟಿಪಾಯಿನ ಖಾಲಿ ಇದ್ದರೆ ಅದರಲ್ಲೂ ಸಹ ಈ ರೀತಿ ಸುತ್ತಕೊಂಡು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ದಾರ ಕಟ್ಟಿ ಆಗಿದೆ. ನೋಡಿ, ಈ ರೀತಿ ನಾಟ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ. ಎರಡು ಸೈಡು ಸಹ ನಾನು ಇದೇ ರೀತಿ ದಾರ ಕಟ್ಕೊಂಡಿದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿ ಎಲ್ಲ ಅದು ಒಂದೇ ಅಳತೆಗೆ ಇದೆ ಅಲ್ವಾ. ಇವಾಗ ಮಧ್ಯಕ್ಕೆ ಅಂದರೆ ಈ ದಾರ ಕಟ್ಟಿರ್ತೀವಲ್ಲ, ಒಂದಿಂದ ಮತ್ತೊಂದ್ರ ಮಧ್ಯಕ್ಕೆ ಹೀಗೆ ಕತ್ರಿನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ, ಇವಾಗ ಅಷ್ಟು ಕಟ್ ಮಾಡಿ ಆಗಿದೆ. ಇವಾಗ ಹೀಗೆ ಒಂದನ್ನು ತಗೊಂಡ್ಬಿಟ್ಟು ಹೀಗೆ ಏನು ನಾವು ಚಪಾತಿ ರೊಟ್ಟಿಗೆಲ್ಲ ಉಂಡೆ ಕಟ್ತೀವಲ್ಲ ಆ ರೀತಿ ಹೀಗೆ ಮಾಡಬೇಕು. ನೋಡಿ, ಇವಾಗ ಪೋಮ್ ರೆಡಿಯಾಗಿದೆ. ನೋಡಿ, ಹೀಗೆ ಹಿಡ್ಕೊಂಡ್ಬಿಟ್ಟು ಹೀಗೆ ತಿಕ್ಕಿದ್ರೆ ಆಯ್ತು. ಇದೇ ರೀತಿಯಾಗಿ ಇಷ್ಟು ಪೋಮ್ಗಳನ್ನು ನಾನು ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಪೋಮ್ಗಳು ರೆಡಿಯಾಗಿದೆ ಅಲ್ವಾ. ಇವಾಗ ನೋಡಿ ಫ್ರೆಂಡ್ಸ್, ಮತ್ತೊಂದು ವಿಧಾನನ ತೋರಿಸ್ತಾ ಇದ್ದೀನಿ. ಇವಾಗ ಹೀಗೆ ಒಂದು ಪೋರ್ಕ್ನ ತಗೊಂಡ್ಬಿಟ್ಟು ಹೀಗೆ ಸುತ್ತಾ ಇದ್ದೀನಿ. ಇವಾಗ ನೋಡಿ, ದಾರನ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಹೀಗೆ ಸೂಜಿಗೆ ಹುಲ್ಲನ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಹೀಗೆ ತಗೊಂಡು ಹೀಗೆ
ಹೀಗೆ ಅಂದರೆ ಕೆಳಗಡೆನೂ ಹೀಗೆ ತೊಗೊಂಡಿದ್ದೀನಿ, ಇಲ್ಲೂ ಮೇಲೂ ಹೀಗೆ ತೊಗೊಂಡಿದ್ದೀನಿ. ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ಇವಾಗ ನಿಧಾನಕ್ಕೆ ಫೋರ್ಕಿಂದ ತೆಗಿತಾ ಇದ್ದೀನಿ ನೋಡಿ. ಇವಾಗ ದಾರನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಸೈಡ್ ಏನಿರುತ್ತೆ ಇದನ್ನ ಕಟ್ ಮಾಡ್ಕೋಬೇಕು. ಎರಡು ಸೈಡನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕಟ್ ಮಾಡಿ ಆದಮೇಲೆ ಹೀಗೆ ಹಿಡ್ಕೊಂಡು ಸುತ್ತಲೂ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಹೀಗೆ ರೌಂಡ್ ಶೇಪ್ ಮಾಡಿಬಿಟ್ರೆ ಪೋಮ್ ರೆಡಿ. ಮತ್ತೆ ಏನಾದ್ರು ಎಕ್ಸ್ಟ್ರಾ ಹುಲ್ಲು ಅಂದ್ಕೊಂಡ್ರೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಪೋರ್ಕು ಸ್ವಲ್ಪ ದೊಡ್ಡ ಸೈಜ್ ಇದೆ. ಇನ್ನು ಚಿಕ್ಕ ಪೋರ್ಕಲ್ಲಿ ತಗೊಂಡ್ರು ಸಹ ಈ ರೀತಿ ಪೋಮ್ನ ಮಾಡ್ಕೋಬೋದು. ಆದರೆ ಇದರಲ್ಲಿ ಒಂದೊಂದೇ ಆಗತ್ತೆ ಪೋಮು. ಆದರೆ ನಾನು ಮೊದಲನೇ ವಿಧಾನ ತೋರಿಸಿದ್ನಲ್ವ, ಅದರಲ್ಲಿ ಇಷ್ಟೊಂದು ಪೋಮ್ಗಳು ರೆಡಿ ಇದೆ. ಒಂದು 25 ಪೋಮ್ಗಳನ್ನು ಒಟ್ಟಿಗೆ ಮಾಡ್ಬೋದು ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, 2 ವಿಧಾನದಲ್ಲಿ ಪೋಮ್ ಮಾಡೋದನ್ನು ನೋಡಿ. ಇದು ಸ್ವಲ್ಪ ದೊಡ್ಡನೂ ಆಗತ್ತೆ, ಇದಾದರೆ ಚಿಕ್ಕ ಪೋಮ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಪೋಮ್ನ ಹೇಗೆಲ್ಲ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿದ್ದೀನಲ್ವಾ. ಈ ವಿಧಾನ ನಿಮ್ಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ 2 ವಿಧಾನದಲ್ಲಿ ಪೋಮ್ ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Thank you for watching friends.